ಸೊ ಹೀಗೆ ಮಧ್ಯಾಹ್ನದಿಂದ ಇದ್ದಂತಹ ಒಂದು ಪ್ರಶ್ನೆ, ಇಲ್ಲಿ ಸುಟ್ಟಂತಹ ದಾಖಲೆಗಳಲ್ಲಿ ಏನಿತ್ತು ಅನ್ನುವಂಥದ್ರ ಬಗ್ಗೆ ಈಗ ಉತ್ತರ ಸಿಕ್ಕಿದೆ. ಆಳಂದದಲ್ಲಿ ಮತಗಳು ಕೇಸ್ಗೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಅದೇನಂತ ಹೇಳಿದ್ರೆ, ಅರ್ಧ ಸುಟ್ಟ ಸ್ಥಿತಿಯಲ್ಲಿ ಮತದಾರರ ಪಟ್ಟಿ ಪತ್ತೆಯಾಗಿದೆ. SIT ದಾಳಿ ಬೆನ್ನಲ್ಲೇ ಮತದಾರರ ಪಟ್ಟಿಗೆ ಬೆಂಕಿ ಹಚ್ಚಲಾಗಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ. ಮತದಾರರ ಪಟ್ಟಿ ಸುಟ್ಟು ಹಳ್ಳಕ್ಕೆ ಎಸೆಯಲಾಗಿತ್ತು. ಶಾಖಾಪುರದ ಒಂದು ಹಳ್ಳದಲ್ಲಿ ಈ ದಾಖಲೆಗಳನ್ನ ಬಿಸಾಡಿ ಸಾಕ್ಷ್ಯನಾಶವನ್ನ ಮಾಡಿದ್ದಾರೆ ಅಂತ. ಸುಟ್ಟ ದಾಖಲೆಯನ್ನು ಎಸೆದಿರುವ ಜಾಗದಲ್ಲಿ SIT ಶೋಧ ಕಾರ್ಯ ನಡೆಸ್ತಾ ಇದೆ. ಅದನ್ನು ಕೂಡ ಈಗ ರಿಕವರ್ ಮಾಡಿಕೊಂಡು ಏನಿತ್ತು ಈ ಮತದಾರರ ಪಟ್ಟಿಯಲ್ಲಿ, ಹಾಗಾದ್ರೆ ಯಾವುದಿದು ಮತದಾರರ ಪಟ್ಟಿ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ದತ್ತಾತ್ರೇಯ ನೀಡ್ತಾರೆ. ದತ್ತಾತ್ರೇಯ, ಈಗ SIT ಆ ಒಂದು ಸುಟ್ಟ ದಾಖಲೆಗಳೇನಿತ್ತಲ್ಲ, ಅರ್ಧಬರ್ಧ ಸುಟ್ಟಿರೋದು, ಅದನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ತನಿಖೆ ನಡೆಸ್ತಾ ಇದೆಯಾ? ಯಾವ ಪಟ್ಟಿ ಇದು? ಆಗ ಆದಂಥ ಒಂದು ಪರಿಷ್ಕರಣೆ ಆಗಿರುವಂಥ ಪಟ್ಟಿನೇನ? ಅದ್ರಿಗೆ ಸಂಬಂಧಪಟ್ಟಂಥ ಏನಾದರೂ ಡೀಟೇಲ್ಸ್ ಲಭ್ಯವಾಗ್ತಾ ಇದೆಯಾ ದತ್ತಾತ್ರೇಯ? ಬಹುಶಃ ಲೈನ್ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಏನಾವೆ ಹೀಗೆ ಮತದಾರರ ಪಟ್ಟಿ ಅರ್ಧ ಸುಟ್ಟಿರೋ ರೀತಿಯಲ್ಲಿ ಸಿಕ್ಕಿರುವಂಥದ್ದು, ಆ ಸ್ಥಿತಿಯಲ್ಲಿ ಸಿಕ್ಕಿರುವಂಥದ್ದು ಹಲವಾರು ಅನುಮಾನಗಳಿಗೆ ಸಹಜವಾಗಿ ಈಗ ಎಡೆ ಮಾಡಿಕೊಡ್ತಾ ಇದೆ. ಇವರ ಬಳಿ ಮತದಾರರ ಪಟ್ಟಿ ಇದ್ದರೆ ಅದನ್ನು ಯಾಕೆ ಸುಟ್ಟು ಹಾಕಿದ್ರು? ಅದು ಒಂದು ಕಡೆ ಆಳಂದದ ಮನೆಯ ಮುಂದೆನೂ ಕೂಡ ಸುಟ್ಟು ಹಾಕಿದ್ದಾರೆ, ಈಗ ನೋಡಿದ್ರೆ ಹಳ್ಳದಲ್ಲಿ ಸಿಕ್ಕಿದೆ. ಸೊ ಈ ಬಗ್ಗೆ ಡೀಟೇಲ್ಸ್ ನಾವು ಪ್ರತಿನಿಧಿ ದತ್ತಾತ್ರೇಯ ನೀಡ್ತಾರೆ. ದತ್ತಾತ್ರೇಯ, ನಾ ಕೇಳ್ತಾ ಇದ್ದೆ, ಈಗ ಸಿಕ್ಕಿರುವಂತಹ ಈ ಅರ್ಧಂಬರ್ಧ ಸುಟ್ಟಿರುವಂತಹ ಒಂದು ದಾಖಲೆಗಳೇನಿದೆಯಲ್ಲ, ಅದು ನಿಜಕ್ಕೂ ಮತದಾರರ ಪಟ್ಟಿಯ? ಸೊ ಅದನ್ನ ಈಗಾಗಲೇ ವಶಪಡಿಸ್ಕೊಂಡಿದ್ದಾರೆ ಅಧಿಕಾರಿಗಳು, ತನಿಖೆಯನ್ನು ಮುಂದುವರಿಸಿದ್ದಾರೆ. ಏನ್ ಡೀಟೇಲ್ಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ? ರೆಹಮಾನ್, ಏನು ಮಧ್ಯಾಹ್ನದಿಂದ ಏನು ದೊಡ್ಡ ಕ್ವಶನ್ ಮಾರ್ಕ್ ಏನು ಮೂಡಿತ್ತು, ಏನು ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಮನೆ ಮುಂದೆ ಯಾವ ದಾಖಲೆಗಳಿಗೆ ಬೆಂಕಿ ಇಡಲಾಗಿತ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಅನುಮಾನ ಮತ್ತು ಪ್ರಶ್ನೆಗಳು ಮೂಡಿದ್ವು. ಅದೆಲ್ಲದಕ್ಕೂ ಕೂಡ ಈಗ ಉತ್ತರ ಸಿಕ್ಕಿರ್ತಕ್ಕಂಥದ್ದು. ಯಾಕಂತಂದ್ರೆ ಖುದ್ದು ಅವರ ಮನೆಯ ಕೆಲಸಗಾರರೇ ಅಲ್ಲಿ ಸುಟ್ಟಿರ್ತಕ್ಕಂಥ ದಾಖಲೆಗಳನ್ನ ಶಕಾಪುರ ಹಳ್ಳದ ಬಳಿ ಎಸೆದಿದ್ದಾರೆ. ಆ ಹಳ್ಳದ ಬಳಿ ಸಿಕ್ಕಿರ್ತಕ್ಕಂಥದ್ದು ಆಳಂದ ಕ್ಷೇತ್ರದ ಮತದಾರರ ಪಟ್ಟಿ ಅನ್ನೋದು ಗೊತ್ತಾಗ್ತದೆ. ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ದಾಖಲೆಗಳೇ ಹೇಳ್ತಾ ಇರ್ತವೆ, ಅಲ್ಲಿರ್ತಕ್ಕಂಥ ಅರ್ಧಂಬರ್ಧ ಸುಟ್ಟ ಆ ಪೇಪರ್ಗಳೇ ಸಾಕ್ಷಿ ನುಡಿತಾ ಇರ್ತಕ್ಕಂಥದ್ದು. ಅವು ಆಳಂದ ಮತದಾರರ ಪಟ್ಟಿ ಅನ್ನೋದು ಗೊತ್ತಾಗ್ತದೆ. ಹಾಗಾದ್ರೆ ಯಾಕೆ ಬೆಂಕಿ ಇಟ್ಟರು ಮತ್ತು ಯಾತಕ್ಕಾಗಿ ಬೆಂಕಿ ಇಟ್ಟರು ಅನ್ನೋದು ಸಾಕಷ್ಟು ಪ್ರಶ್ನೆ ಮೂಡ್ತದೆ. ಹೀಗಾಗಿ ಏನಂತಾರೆ, TV9 ಯಾವಾಗ ಈ ಬಗ್ಗೆ ವರದಿ ಮಾಡ್ತು, ಖುದ್ದು ಸುಮಾರು 15ಕ್ಕೂ ಹೆಚ್ಚು ಅಧಿಕಾರಿಗಳು ಸದ್ಯ ಆ ಹಳ್ಳಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅಲ್ಲಿ ಅಳಿದುಳಿದ ದಾಖಲೆಗಳನ್ನ ಸಂಗ್ರಹಿಸಿ ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ರೆಹಮಾನ್, ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ.